ಕೋಟಿ ಕನ್ನಡ ಪ್ರೇಮಿಗಳಿಗೆ ನೋವನ್ನುಂಟು ಮಾಡಿದೆ. ನಮ್ಮಲ್ಲಿರೋರು ಕನ್ನಡಾಭಿಮಾನ ಬೆಳೆಸ್ಕೊಳ್ಳಿ. ಕನ್ನಡ ತಮಿಳಿನಿಂದ ಹುಟ್ಕೊಂಡಿತ್ತು ಅಂತ. ತಮಿಳಾಗ್ಲಿ ತೆಲುಗು ಆಗ್ಲಿ ಅವ್ರಿಗಿರೋ ಭಾಷಾಭಿಮಾನ ನಮ್ಮಲ್ಲಿ ಒಬ್ಬರಿಗೂ ಇಲ್ಲ. ಅದನ್ನ ಓಪನ್ ಆಗಿ ಹಿರಿಯ ನಟ ಅನ್ನೋದು ಮರೆತುಬಿಟ್ಟು ನಮ್ಮ ಕನ್ನಡ ಭಾಷೆಯ ಬಗ್ಗೆ ಮಾತಾಡಿದ್ದಾರೆ. ತಮಿಳು ಭಾಷೆಯಿಂದ ಕನ್ನಡದ ಜನನವಾಯಿತು ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ಪಾಸ್ ಮಾಡ್ತಾರೆ. ಸಾಕಷ್ಟು ಜನ ಈಗಾಗಲೇ ಕಮಲ್ ಹಾಸನ್ ಅವರ ಹೇಳಿಕೆಯನ್ನ ಖಂಡಿಸಿದ್ದಾರೆ. ಅಲ್ಲಿಯೇ ಇದ್ದಂತಹ ಶಿವರಾಜ್ ಕುಮಾರ್ ಅವರು ಈವರೆಗೆ ವಿವಾದದ ಬಗ್ಗೆ ಮಾತನಾಡಿರಲಿಲ್ಲ. ವೇದಿಕೆ ಮೇಲೆ ಏನ್ ತಪ್ಪಾಯಿತು ಎಂಬುದು ಕೂಡ ಶಿವಣ್ಣಗೂ ಕೂಡ ಗೊತ್ತಿರಲಿಲ್ವಂತೆ. ಕನ್ನಡದ ವಿರುದ್ಧ, ಕನ್ನಡಿಗರ ವಿರುದ್ಧ ನಾಲಿಗೆ ಹರಿಬಿಡುವವರನ್ನ ಬುಡ ಸಮೇತ ನಾಶ ಮಾಡ್ಬೇಕು ನಾವು. ಇದೇ ತಿಂಗಳು ತಗೊಳ್ಳೋಣ, ಎಷ್ಟು ಕೇಸ್ ಆಯ್ತು. ಒಂದು ಸೋನು ನಿಗಮ್ ಅವ್ರ ಕೇಸು, ಹೋಟೆಲಲ್ಲಿ ಕನ್ನಡಿಗರಿಗೆ ಅವಾಚ್ಯ ಶಬ್ದವನ್ನ ಬಳಸಿರುವಂತಹ ಕೇಸು, ಬ್ಯಾಂಕಲ್ಲಿ ಮ್ಯಾನೇಜರ್ ಕನ್ನಡದಲ್ಲಿ ಮಾತನಾಡಲ್ಲ ಅನ್ನುವಂಥ ಕೇಸು, ಇದು ಸೇರಿ 4ನೇ ಕೇಸು. ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿ ಸ್ಪೆಷಲ್ ಸೆಗ್ಮೆಂಟ್ಗೆ ತಮ್ಮೆಲ್ಲರಿಗೂ ಕೂಡ ಹಾರ್ಟ್ಲಿ ವೆಲ್ಕಮ್. ನಾನು ಪಲ್ಲವಿ ಇಂದ್ರಾಜ್. ಮೊನ್ನೆ ಇನ್ನು ನಮ್ಮ ಕನ್ನಡದ ಬಗ್ಗೆ ಸೋನು ನಿಗಮ್ ನಾಲ್ಗೆನ ಹರಿಬಿಟ್ಟು ಕನ್ನಡಿಗರ ಮೇಲೆ ಮಾತಾಡಿದ್ರು. ಈಗ ತಮಿಳು ನಟ ಕಮಲ್ ಹಾಸನ್ ಅವರ ಸರದಿ. ಹಿರಿಯ ನಟ ಅನ್ನೋದು ಮರೆತುಬಿಟ್ಟು ತನ್ನ ಚಟಕ್ಕೆ ಕೋಟ್ಯಾಂತರ ಕನ್ನಡಿಗರು ಗೌರವಿಸುವಂತಹ, ಪೂಜಿಸುವಂತಹ, ಪ್ರೀತಿಯಿಂದ ಇಷ್ಟಪಡುವಂತಹ ನಮ್ಮ ಕನ್ನಡ ಭಾಷೆಯ ಬಗ್ಗೆ ಮಾತಾಡಿದ್ದಾರೆ. ಇವರು ಮಾತನಾಡಿರುವಂಥದ್ದು ಕೋಟಿ ಕೋಟಿ ಕನ್ನಡ ಪ್ರೇಮಿಗಳಿಗೆ ನೋವನ್ನುಂಟು ಮಾಡಿದೆ. ಅಷ್ಟಕ್ಕೂ ಹಿರಿಯ ನಟ ಎನ್ನಿಸ್ಕೊಂಡಿರುವಂತಹ ಕಮಲ್ ಹಾಸನ್ ಯಾಕೆ ಹೀಗೆ ಮಾತನಾಡಿದ್ದು, ಯಾವ ಸಂದರ್ಭದಲ್ಲಿ ಈ ರೀತಿ ಮಾತನಾಡಿದ್ದು ಅದನ್ನ ನೋಡೋದಾದ್ರೆ, ತಗ್ ಲೈಫ್ ಅನ್ನುವಂತಹ ಸಿನಿಮಾದ ಒಂದು ಪ್ರಮೋಷನ್ ಅಥವಾ ಆಡಿಯೋ ಲಾಂಚ್ ಏನೋ ಒಂದು ಇತ್ತು ಒಟ್ನಲ್ಲಿ. ಅಲ್ಲಿ ನಮ್ಮ ಶಿವಣ್ಣ ಕೂಡ ಇದ್ರು. ಆ ಸಂದರ್ಭದಲ್ಲಿ ಕಮಲ್ ಹಾಸನ್ ಅವರು ಮಾತನಾಡಿರುವಂಥದ್ದು ಕನ್ನಡ ತಮಿಳಿನಿಂದ ಹುಟ್ಕೊಂಡಿತ್ತು ಅಂತ. ಇವ್ರು ಆಡಿರುವಂತಹ ಈ ಮಾತು ನಂಬೋದಕ್ಕೆ ಅಸಾಧ್ಯವಾದದ್ದು. ನಮ್ಮ ಕನ್ನಡಕ್ಕೆ ಶತಶತಮಾನಗಳ ಇತಿಹಾಸವಿದೆ. ಹಾಗಾದ್ರೆ ಮೊದಲಿಗೆ ಇದೆಲ್ಲ ಹೇಗೆ ಶುರುವಾಯಿತು, ಎಲ್ಲಿಂದ ಶುರುವಾಯಿತು ಈ ವಿವಾದ ಅನ್ನೋದನ್ನ ನೋಡೋದಾದ್ರೆ, ಮುಂಚೆ ಚೆನ್ನಾಗೇ ಮಾತನಾಡ್ಕೊಂಡು ಬಂದಿರ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಆಗಿರ್ಬಹುದು, ಶಿವರಾಜ್ ಕುಮಾರ್ ಅವ್ರ ಬಗ್ಗೆ ಆಗಿರಬಹುದು, ನನಗೆ ಅಭಿಮಾನ ಇದೆ. ಅಭಿಮಾನದ ಮಾತುಗಳಿಂದ ಕಮಲ್ ಹಾಸನ್ ಅವರ ವಿವಾದದ ಮಾತು ಪ್ರಾರಂಭವಾಗುತ್ತೆ. ಕರ್ನಾಟಕ ಆಗಿರಬಹುದು, ಬೆಂಗಳೂರಿನ ಬಗ್ಗೆ ಮಾತನಾಡುತ್ತಾ ತಮಿಳು ಭಾಷೆಯಿಂದ ಕನ್ನಡದ ಜನನವಾಯಿತು ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ಪಾಸ್ ಮಾಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಗ್ಗೇಶ್ ಅವರಾಗಿರಬಹುದು, ಚೇತನ್ ಅವರಾಗಿರಬಹುದು, ಶ್ರೀನಾಥ್ ಸರ್ ಆಗಿರಬಹುದು, ನಿರ್ದೇಶಕರಾಗಿರುವಂತಹ ನಾಕ್ತಿಹಳ್ಳಿ ಚಂದ್ರಶೇಖರ್ ಅವರಾಗಿರಬಹುದು, ಸಾಕಷ್ಟು ಜನ ಈಗಾಗಲೇ ಕಮಲ್ ಹಾಸನ್ ಅವರ ಹೇಳಿಕೆಯನ್ನ ಖಂಡಿಸಿದ್ದಾರೆ. ಕಮಲ್ ಅವರು ವಿವಾದಾತ್ಮಕ ಹೇಳಿಕೆ ನೀಡಿದಾಗ ಅಲ್ಲಿಯೇ ಇದ್ದಂತಹ ಶಿವರಾಜ್ ಕುಮಾರ್ ಅವರು ಈವರೆಗೆ ವಿವಾದದ ಬಗ್ಗೆ ಮಾತನಾಡಿರಲಿಲ್ಲ. ಆದರೆ ಒಂದು ಪ್ರೋಗ್ರಾಮ್ನಲ್ಲಿ ಅವರು ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಹಾಗಾದರೆ ಶಿವಣ್ಣ ಏನು ಹೇಳಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ಕೂಡ ನಾವು ನೋಡ್ತಾ ಹೋಗೋಣ. ಕಮಲ್ ಹಾಸನ್ ಅವರು ಬಂದಿದ್ದಾಗ ಅವರು ಕನ್ನಡದ ಬಗ್ಗೆ, ಕರ್ನಾಟಕದ ಬಗ್ಗೆ, ಬೆಂಗಳೂರಿನ ಬಗ್ಗೆ ಬಹಳ ಹೆಮ್ಮೆಯಿಂದ ಮಾತನಾಡಿದ್ರು. ಸ್ಟಾರ್ಟಿಂಗಲ್ಲಿ ನಾನು ಆಗಲೇ ಹೇಳಿದೆ ಏನೇನೆಲ್ಲ ಮಾತನಾಡಿದ್ರು ಅಂತ. ಆನಂತರದಲ್ಲಿ ಹಲವು ವಿಷಯಗಳನ್ನು ನೆನಪು ಮಾಡಿಕೊಂಡ್ರು, ಮೆಲುಕು ಹಾಕಿದ್ರು, ಒಂದಷ್ಟು ವಿಚಾರಗಳನ್ನು, ಒಂದಷ್ಟು ಬಾಂಡಿಂಗ್ನ ಅವರು ಹೇಳಿದ್ರು. ಯಾಕಂದರೆ ಸಾಕಷ್ಟು ಕನ್ನಡದ ಸಿನಿಮಾದಲ್ಲಿ ಅವರು ಅಭಿನಯಿಸಿದ್ದಾರೆ. ಅವರು ಬಹಳ ದೊಡ್ಡ ಅಭಿಮಾನಿಯಂತೆ. ಅವರನ್ನು ನೋಡಿ ಶಿವಣ್ಣನು ಕೂಡ ಸ್ಫೂರ್ತಿಯನ್ನು ಪಡ್ಕೊಂಡಿದ್ದಾರಂತೆ. ನಮ್ಮನ್ನು ಗೌರವದಿಂದ ಸಮಾರಂಭಕ್ಕೆ ಕರೆದಿದ್ರು. ಅದೇ ಗೌರವದಿಂದ ನಾನು ಕೂಡ ಅಲ್ಲಿಗೆ ಹೋಗಿದ್ದೆ. ಅವರು ನನಗಿಂತ ಬಹಳ ದೊಡ್ಡವರು, ಅವ್ರಿಗೆ ಗೊತ್ತಾಗುತ್ತೆ ಏನು ಮಾತಾಡಬೇಕು, ಏನು ಮಾತಾಡಬಾರ್ದು ಅಂತ, ಯಾವುದಕ್ಕೆ ಏನು ಮಾತಾಡಬೇಕು ಅನ್ನೋದು ಅವರಿಗೆ ಗೊತ್ತಿದೆ ಅಂತ ಶಿವಣ್ಣ ಅವರು ಹೇಳಿದ್ದಾರೆ. ಈ ಮೂಲಕ ಕಮಲ್ ಅವರು ಸ್ಪಷ್ಟನೆಯನ್ನು ನೀಡ್ತಾರೆ ಅಂತ ಕೂಡ ಹೇಳಿದರು ಶಿವಣ್ಣ. ವೇದಿಕೆ ಮೇಲೆ ಏನು ತಪ್ಪಾಯಿತು ಎಂಬುದು ಕೂಡ ಶಿವಣ್ಣಗೂ ಕೂಡ ಗೊತ್ತಿರಲಿಲ್ವಂತೆ. ಆಮೇಲೆ ಬಂದು ನೋಡಿದಾಗ ಆ ಒಂದು ಸ್ಟೇಟ್ಮೆಂಟ್ ವಿವಾದವನ್ನು ಸೃಷ್ಟಿ ಮಾಡಿತ್ತು. ಅವರು ಇಲ್ಲಿಯೇ ಇದ್ರು. ಆ ಸಂದರ್ಭದಲ್ಲಿ ಎಲ್ಲರೊಟ್ಟಿಗೂ ಕೂಡ ಮಾತನಾಡ್ತಾ ಇದ್ರು. ಇಲ್ಲಿಯೇ ಅವರನ್ನು ಕೇಳಬಹುದಿತ್ತು. ಆದರೆ ಯಾಕೆ ಆಗ ಕೇಳಿಲ್ಲ ನನಗೂ ಕೂಡ ಗೊತ್ತಿಲ್ಲ. ಆದರೆ ಕನ್ನಡದ ಪ್ರೀತಿ ಎಂಬುದು ಯಾರೋ ಒಬ್ಬರು ಮಾತನಾಡಿದಾಗ ಮಾತ್ರವೇ ಬರಬಾರ್ದು. ಕನ್ನಡ ಪ್ರೇಮ ಅನ್ನೋದು ಸದಾಕಾಲ ನಮ್ಮ ಮನಸ್ಸಿನಲ್ಲಿರಬೇಕು, ನಮ್ಮ ಜೊತೆಗಿರಬೇಕು ಅಂತ ಹೇಳಿ ಶಿವಣ್ಣ ಹೇಳಿದ್ದಾರೆ. ನಾವು ಕನ್ನಡಕ್ಕಾಗಿ ನಾವು ಕೂಡ ಹೋರಾಡ್ತೀವಿ, ಸಾಯ್ತೀವಿ. ಬೇಕಾದರೆ ಕೇವಲ ಮಾತಿನಲ್ಲಿ ಮಾತಾಡಿ ಪೋಸ್ ಕೊಡೋದು ದೊಡ್ಡ ವಿಷಯ ಅಲ್ಲ.
ಕನ್ನಡಕ್ಕೆ ಏನು ಮಾಡ್ತಾ ಇದ್ದೀವಿ ಎಂಬುದನ್ನು ನಾವು ನೆನಪಿನಲ್ಲಿ ಇಟ್ಕೋಬೇಕು. ನೀವೇ ಹುಡುಕಿ ಅದನ್ನು ಅಂತ ಶಿವಣ್ಣ ಹೇಳಿದ್ದಾರೆ. ನಿಮ್ಮ ಮನಸ್ಸನ್ನು ಕೇಳ್ಕೊಂಡು ನೋಡಿ ಒಂದ್ಸಲ, ನಿಮಗೆ ಉತ್ತರ ಸಿಗುತ್ತೆ ಅಂತ ಹೇಳಿದ್ದಾರೆ. ಕನ್ನಡ ಸಿನಿಮಾಕ್ಕೆ ನೀವೇನು ಮಾಡಿದ್ದೀರಿ, ಯಾರೋ ಸ್ಟಾರ್ ನಟರ ಸಿನಿಮಾಗಳಿಗೆ ಬೆಂಬಲ ಕೊಟ್ಟರೆ ಮಾತ್ರ ಸಾಕಾಗಲ್ಲ, ಹೊಸಬರ ಸಿನಿಮಾಗೂ ಕೂಡ ಬೆಂಬಲವನ್ನು ಕೊಡಬೇಕು. ನಾವು ಮಾಡ್ತಾ ಇರುವಂಥದ್ದು ಸರಿನಾ ತಪ್ಪಾ ನೀವೇ ಕೇಳಿಕೊಳ್ಳಿ, ನಿಮಗೆ ಉತ್ತರ ಸಿಗುತ್ತೆ. ಯಾರ್ಯಾರ ಹೆಸರು ಹೇಳದೆ ಶಿವಣ್ಣ ಈ ರೀತಿ ಒಂದು ಮಾತಾಡಿದ್ದಾರೆ. ಇದೆಲ್ಲದರ ನಡುವೆ ನಮ್ಮಲ್ಲಿ ನಮಗೆ ಕಾಡುವಂತಹ ಒಂದಷ್ಟು ಪ್ರಶ್ನೆಗಳು ಕೂಡ ಇದೆ. ಇದೇ ತಿಂಗಳು ತಗೊಳ್ಳೋಣ, ಎಷ್ಟು ಕೇಸ್ ಆಯಿತು. ಒಂದು ಸೋನು ನಿಗಮ್ ಅವ್ರ ಕೇಸು, ಇನ್ನೊಂದು ಹೋಟೆಲಲ್ಲಿ ಕನ್ನಡಿಗರಿಗೆ ಅವಾಚ್ಯ ಶಬ್ದವನ್ನು ಬಳಸಿರುವಂತಹ ಕೇಸು, ಬ್ಯಾಂಕಲ್ಲಿ ಮ್ಯಾನೇಜರ್ ಕನ್ನಡದಲ್ಲಿ ಮಾತನಾಡಲ್ಲ ಅನ್ನೋ ಒಂದು ಕೇಸು. ಬರೀ ಇದೊಂದೇ ತಿಂಗಳು ಇಷ್ಟು ಕೇಸ್ ಆಗಿರುವಂಥದ್ದು. ಇದು ಸೇರಿ 4ನೇ ಕೇಸು. ಇನ್ನು ಮುಂದೆ ಅದೆಷ್ಟು ನಡಿಬಹುದೋ ನಮಗೂ ಕೂಡ ಗೊತ್ತಿಲ್ಲ. ನಾವು ಒಂದಿನ ಪ್ರತಿಭಟನೆ ಮಾಡ್ತೀವಿ, ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಭಾವನೆಯನ್ನು ವ್ಯಕ್ತಪಡಿಸ್ತೀವಿ. ಇಷ್ಟು ಮಾಡಿದ್ರೆ ಇದಕ್ಕೊಂದು ತಾರ್ಕಿಕವಾದಂತಹ ಅಂತ್ಯ ಸಿಗುತ್ತಾ? ಹಾಗಾದರೆ ಯಾವಾಗ ಇದಕ್ಕೆ ತಾರ್ಕಿಕವಾದಂತಹ ಅಂತ್ಯ ಸಿಗುತ್ತೆ? ನಾವು ಒಗ್ಗಟ್ಟಿನಲ್ಲಿರಬೇಕು. ಕನ್ನಡದ ವಿರುದ್ಧ, ಕನ್ನಡಿಗರ ವಿರುದ್ಧ ನಾಲಿಗೆ ಹರಿಬಿಡುವವರನ್ನು ಬುಡ ಸಮೇತ ನಾಶ ಮಾಡಬೇಕು ನಾವು. ಕನ್ನಡ ಅನ್ನೋದು ಇವತ್ತು ನಾಳೆ ಬಂದಿರುವಂತಹ ಭಾಷೆಯಲ್ಲ, ತಲತಲಾಂತರದಿಂದ ನಮ್ಮ ಭಾಷೆಗೆ ಇತಿಹಾಸವಿದೆ. ಇನ್ನೊಂದು, ಯಾರೋ ಆಂಧ್ರದವರು ಅಥವಾ ತಮಿಳ್ನವರು ಬಂದುಬಿಟ್ರೆ ಬೆಂಗಳೂರಿಗೆ, ನಾವು ಅವ್ರಿಗೆ ಆ ಭಾಷೆನಲ್ಲೇ ಮಾತಾಡ್ತೀವಿ. ಯಾಕೆ? ಅವ್ರಿಗೆ ಕನ್ನಡ ಬರಲ್ಲ ಅಂತ. ನಾವು ಅವ್ರಿಗೆ ಹೇಳ್ಬೋದಲ್ಲ, ಕನ್ನಡನ ನೀನು ಕಲ್ತ್ಕೊಂಡು ಮಾತಾಡು ಅಂತ. ಆ ಟೈಮ್ನಲ್ಲಿ ನಾವು ಆ ಕೆಲಸ ಮಾಡಲ್ಲ. ಆವಾಗಲೇ ನಾವು ನಮ್ಮತನನ ನಾವು ಬಿಟ್ಕೊಟ್ಬಿಡ್ತೀವಿ. ಸೊ ಇವತ್ತು ಪಶ್ಚಾತ್ತಾಪ ಪಡುವಂತಹ ಅವಶ್ಯಕತೆ ಇರಲಿಲ್ಲ. ನಾವು ಈ ರೀತಿ ಒಂದಷ್ಟು ಘಟನೆ ನಡೆದಾಗ ನಿಧಾನಗತಿಯಲ್ಲಿ ನಾವು ಕೂಡ ಇದಕ್ಕೆಲ್ಲ ಬದಲಾಗ್ತಾ ಇದ್ದೀವ ಅನ್ನೋ ಪ್ರಶ್ನೆ ಕೂಡ ಮಾಡುತ್ತೆ. ಇಂತಹ ವಿಚಾರಗಳನ್ನ ನಾವೆಲ್ಲ ಸ್ವೀಕರಿಸ್ತಾ ಇದ್ದೀವ ಅಂತ ಕೂಡ ಅನಿಸುತ್ತೆ. ಧ್ವನಿ ಎತ್ತುವ ಕೆಲಸ ಯಾವಾಗ ಮಾಡಬೇಕು, ಕನ್ನಡಿಗರು ನಾವು ಒಂದಾಗಬೇಕು. ಆಗ ಯಾರು ಕೂಡ ನಮ್ಮ ವಿರುದ್ಧ ನಾಲಿಗೆಯನ್ನು ಹರಿಬಿಡಲ್ಲ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ನ್ಯಾಷನಲ್ ಟಿವಿ.